ಈ ಬಗ್ಗೆ ಏನು ಹೇಳ್ತೀರಿ ಇವ್ರೆ? ಸರ, ಈಗಾಗಲೇ ಕೆರೆ ಒತ್ತುವರಿ ಬಗ್ಗೆ ಜಿಲ್ಲಾಡಳಿತಕ್ಕೆ ಪತ್ರವನ್ನು ಕೊಟ್ಟಿದ್ದೇವೆ. ಈ ಭಾಗದ ರೈತರ ಸೇರಿಕೊಂಡು ನಾನು ಈ ಭಾಗದ ರೈತ ಸಂಘದ ಅಧ್ಯಕ್ಷನಾಗಿ ಜಿಲ್ಲಾಡಳಿತಕ್ಕೆ ಬಾಯಿ ಮಾತು ಹೇಳ್ಕೊಂತ ಬಂದಿದ್ವಿ. ಈಗ 2 ವರ್ಷದಿಂದ ಬಾಯಿ ಮಾತು ಹೇಳಿಲ್ಲ. ಈಗ ಲೆಟರ್ ಮುಖಾಂತರನ ಕೊಟ್ಟಿದ್ದೇನೆ ಜಿಲ್ಲಾಡಳಿತಕ್ಕೆ. ಜಿಲ್ಲಾಧಿಕಾರಿಗಳು ಮಾಡೋ ಕೆಲಸವನ್ನು ಮಾಡಬೇಕು. ಈಗಾಗಲೇ ಆವ ಇವ ಅನ್ನೋದು ಬಿಟ್ಟು ಈಗ ಹೆಗ್ಗೇರಿ ಕೆರೆ ಸರ್ವೆ ಮಾಡಕ್ಕೆ ಕೊಟ್ಟೇವಿ. ಈಗ ಅವರು ಆ ಇಲಾಖೆ ಈ ಇಲಾಖೆ ಅಂತ ಪತ್ರ ಕೊಟ್ಟಾರ. ನಾನು ಈಗ ಆ ಪತ್ರದ ಮುಖಾಂತರ ಫಾಲೋ ಮಾಡಕತ್ತೀನಿ. ಹೆಗ್ಗೇರಿ ಕೆರೆಯನ್ನು ಸಂಪೂರ್ಣ ಸರ್ವೆ ಮಾಡಿರಿ ಅಂತ ಕೊಟ್ಟೇನೆ. ಇದು ಸುಮಾರು ಹಾವೇರಿ ಹುಬ್ಬಳ್ಳಿಗೆ ಬರ್ತದೆ ಸರ್. ಇದು 681 ಎಕರೆ 7 ಗುಂಟೆ ಐತೆ ಸರ್. ಇದು ಈಗಾಗಲೇ ಸರ್ಕಾರ ನಾವು ಚುನಾವಣೆ ಪ್ರತಿನಿಧಿಗಳನ್ನು ಆರಿಸಿಯನ್ನು ಕೊಟ್ಟಿದ್ದೇವಲ್ಲ, ಅವರಿಗೆ ಕಾರು, ಮೊಬೈಲ್, ಫೋನ್ ಬಿಲ್, ಅವ್ರಿಗೆ ಪೆಟ್ರೋಲ್ ಕೂಡ ನಾವು ಹಾಕ್ತಾ ಇದ್ದೇವಲ್ಲ. ಅವ್ರಿಗೆ ಪೆಟ್ರೋಲ್ ಹಾಕಿದ್ರೆ ಮುಂದೆ ಬರೀ ಅವ್ರ ಸಾಮಾನ್ಯ ಜನರಂತಲ್ಲಿ ಬರಲ್ಲ ಸರ್. ಅವರ ಜನಪ್ರತಿನಿಧಿಗಳು ಇಲ್ಲಿ ಪೆಟ್ರೋಲ್ ಹಾಕ್ಯಂದೆ ಅಂದ್ರೆ ಬೆಂಗಳೂರಿಗೆ ಹೋಗಾರ. ಯಾಕೆ ಸರ್ ಅಂದೆ. ಸರ್ ಹಿಂಗೆ ಕೆಲಸ ಇತ್ತು ಅಂದ್ರೆ ಇಲ್ಲಪ್ಪ ನನ್ನ ಮೀಟಿಂಗ್ ಐತಿ ಅಂತಾರೆ. ಆ ಮೀಟಿಂಗಿಗೆ ಹೋಗಿ ಜಾಯಿನ್ ಆದ್ರೆ ಅವ್ರಿಗೆ ಸರ್ಕಾರ ಭತ್ಯೆ ಕೊಡ್ತೈತೆ. ಆ ಪೆಟ್ರೋಲ್ ಹಾಕಿರೋ ಗಾಡಿ ಹಂಗೆ ಮುಂದಕ್ಕೆ ಹೋಗತ್ತಲ್ಲ, ಹಾಗೆ ಹೆಗ್ಗೇರಿ ಕೆರೆ ಒಳಗೆ ನೀರಿದ್ರೆ ಸುಮಾರು 25 ಹಳ್ಳಿ ಜನ ಬದುಕ್ತಾರೆ ಅನ್ನೋದು ಜಿಲ್ಲಾಡಳಿತಕ್ಕೆ ಜನಪ್ರತಿನಿಧಿಗಳಿಗೆ ಅರಿವು ಇರ್ಬೇಕು ಸರ್. ಇದು 681 ಎಕರೆ ಐತಿ. ಕೂಡಲೇ ಇದು ಸರ್ವೆ ಆಗಿ ಇವತ್ತಿನ ಪೀಳಿಗೆಗೆ ಸರ್ವೆ ಕಲ್ಲು ಇವರ ಜಿಲ್ಲಾಡಳಿತ ತೋರಿಸ್ತಾ ಹೋದೆ ಅಂದ್ರೆ ಮುಂದಿನ ದಿನದಲ್ಲಿ ಜಿಲ್ಲಾಡಳಿತದ ಎದುರಿಗೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇನೆ ಸರ್. ನನ್ನ ಹೆಸರು ಫಕೀರಗೌಡ ಗಾಜಿಗೌಡ್ರು ಅಂತ, ಭೂಮಿ ಪುತ್ರ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಸರ್. ಗೌಡ್ರೆ, ನೀವು ರೈತ ಸಂಘದ ಅಧ್ಯಕ್ಷರು, ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭೂಮಿಯನ್ನು ಹೊಂದಿದಂಥವ್ರು, ಈ ಕೆರೆ ವಿಚಾರದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನು ಲೋಪ ಆಗಿದೆ ಅನ್ನೋದನ್ನು ಹೇಳಿ. ಈ ಕೆರೆ ಐತಿಹಾಸಿಕ ಆದಂಥ ಹೆಗ್ಗೇರಿ ಕೆರೆ ಇದೆ. ಹಾವೇರಿ ಜಿಲ್ಲೆಯ ಒಳಗೆ ಅಂದ್ರೆ ಕರ್ನಾಟಕ ರಾಜ್ಯದೊಳಗೆ ಅತಿ ದೊಡ್ಡ ಕೆರೆ, ಎರಡನೇ ಕೆರೆ ಇದೆ ಕರ್ನಾಟಕ ರಾಜ್ಯದೊಳಗೆ. ಈ ಹೆಗ್ಗೇರಿ ಕೆರೆ ಈ ಜಿಲ್ಲೆಯ ರೈತರಿಗೆ ಒಂದು ರೀತಿ ಕಾಮಧೇನು. ಇದು ಈ ಕೆರೆಯಿಂದ ಇಲ್ಲಿ ಸುಮಾರು 20ರಿಂದ 25 ಹಳ್ಳಿ ರೈತರಿಗೆ ವರದಾನ ಆಗಿರತಕ್ಕಂಥ ಹೆಗ್ಗೇರಿ ಕೆರೆ. ಈ ಹೆಗ್ಗೇರಿ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಜಿಲ್ಲಾ ಆಡಳಿತವಾಗಲಿ ತಾಲೂಕಾ ಆಡಳಿತವಾಗಲಿ ಕೆಲವು ಕೆರೆಯ ವಿಚಾರದಲ್ಲಿ ಅಭಿವೃದ್ಧಿ ನಿಗಮಗಳನ್ನು ತೆಗೆದುಕೊಂಡಿದ್ದಾರೆ. ಕೆರೆ ಅಭಿವೃದ್ಧಿ ನಿಗಮ, ಈ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಅಂತ ಹೇಳಿ ಇವರು ಜಿಲ್ಲಾ ಅಧಿಕಾರಿಗಳನ್ನು ಕೆರೆ ಸಂರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡಿರಿ ಅಂತ ಕೇಳಿದ್ರೆ ಕೆರೆ ಅಭಿವೃದ್ಧಿ ನಿಗಮಕ್ಕೆ ಲೆಟರ್ ಕೊಡ್ತಾರೆ. ಕೆರೆ ಅಭಿವೃದ್ಧಿ ನಿಗಮದರ ಪತ್ರ ಕೇಳಿದೆ ಅಂದ್ರೆ ಸಣ್ಣ ನೀರಾವರಿ ನಿಗಮಕ್ಕೆ ಬರೆದಿದ್ದೇವೆ ಅಂತಾರೆ. ಇವರು ಎಲ್ಲರೂ ಸೇರಿಕೊಂಡು ಈ ಭಾಗದ ಹೆಗ್ಗೇರಿ ಕೆರೆಯನ್ನು ಮುಂದೆ ಇವತ್ತು ಸಾಮಾನ್ಯವಾದ ಜನರ ಈ ಹೆಗ್ಗೇರಿ ಕೆರೆ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇದ್ರೆ ಎಲ್ಲರೂ ಸೇರಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಸೇರಿ ಈ ಕೆರೆನ ನುಂಗ್ಬೇಕಾರ. ಈಗಾಗಲೇ ಈ ಕೆರೆ ವಿಚಾರದೊಳಗೆ ಸರ್ಕಾರ ಅನೇಕ ಯೋಜನೆಗಳನ್ನು ತೆಗೆದಿದ್ದೈತಿ. ಆ ಸರ್ಕಾರದ ಯೋಜನೆಗೆ ನಾನು ಇವತ್ತು ಸ್ವಾಗತ ಮಾಡ್ತಾ ಇದ್ದೇನೆ. ಮಾಧ್ಯಮದ ಮುಖಾಂತರ ಹೆಗ್ಗೇರಿ ಕೆರೆ ಅಭಿವೃದ್ಧಿ ವಿಚಾರದೊಳಗೆ ತೆಗೆದಂಥ ಯೋಜನೆಗೆ ಸರ್ಕಾರಕ್ಕೆ ಇವತ್ತು ನಾನು ಸ್ವಾಗತ ಮಾಡ್ತೇನೆ. ಆದರೆ ಎಲ್ಲಿಂದ ಹೆಗ್ಗೇರಿ ಕೆರೆ ಆ ಗ್ಲಾಸ್ ಹೌಸ್ ಮಾಡಿದರೆ ಹೆಗ್ಗೇರಿ ಕೆರೆ ಹೆಸರಿಟ್ಕೊಂಡೆ ಗ್ಲಾಸ್ ಹೌಸ್ ತಂದರೆ ಹೆಗ್ಗೇರಿ ಕೆರೆ ವಿಚಾರವನ್ನು ಇಟ್ಕೊಂಡ ಈ ತಂತಿ ಬೇಲಿ ಅನ್ನೋ ವಿಚಾರ ಮಾಡಿದ್ರೆ ಹೆಗ್ಗೇರಿ ಕೆರೆ ಹೆಸರು ಹೇಳಿಕೆಂದ ಹೆಗ್ಗೇರಿ ಕೆರೆ ಹೋಳ್ದಗಿತೀವಿ ಅಂದ ಹಿಂದಿನ ಅಧಿಕಾರದೊಳಗೆ ಸಾಕಷ್ಟು ಅಭಿವೃದ್ಧಿ ಹಣ ತಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಹೆಗ್ಗೇರಿ ಕೆರೆ ಸರ ಒಂದು ಮಾತು ಹೇಳ್ತಾನೆ. ನೀವು ನೋಡ್ರಿ ಸುತ್ತಲ ಈ ಕಂಟಿ ಅಂದ್ರೆ ಇದು ಏನಾಗ್ಬಿಟ್ಟೈತಪ್ಪ ಅಂದ್ರೆ ಈ ಹೆಗ್ಗೇರಿ ಕೆರೆ ಅಭಿವೃದ್ಧಿ ಆಗ್ಬೇಕನ್ನೋದು ಇಲ್ಲಿ ಎಲ್ಲ
ಇವ್ರು ಬರ್ತಾರೆ ಸರ್ ಇಲ್ಲಿ ಮಧ್ಯಾಹ್ನದ ಹೊತ್ತಿನೊಳಗೆ ಇಲ್ಲೆಲ್ಲ ಸರಾಯಿ ಹುಡುಗರು ಸೆರೆ ಕುಡಿಯಕ್ಕೆ ಬರ್ತಾರೆ ಇಲ್ಲಿ ಹೆಗ್ಗೇರಿ ಕೆರೆ ವಿಚಾರದಾಗ ಇಲ್ಲೆಲ್ಲ ಸುತ್ತ ನೋಡ್ರಿ ಒಂದು ಕಂಟಿ ತೆಗೆದಿಲ್ಲ ಒಂದು ಏನು ತೆಗೆದಿಲ್ಲ ಇವ್ರನ್ನ ಕೇಳಿದೆ ಅಂದ್ರೆ ಅವ್ರನ್ನ ಕೇಳ್ರಿ ಅಂತಾರೆ ಅವ್ರನ್ನ ಕೇಳ್ರಿ ಅಂದ್ರೆ ಇವ್ರನ್ನ ಕೇಳ್ರಿ ಅಂತಾರೆ ಸಂಪೂರ್ಣ ಹೆಗ್ಗೇರಿ ಕೆರೆಗೆ ಎಲ್ಲಿಂದ ಆ ಗ್ಲಾಸ್ ಹೌಸಿಂದ ಈ ಹೆಗ್ಗೇರಿ ಕೆರೆ ಹೋಳ್ ತೆಗಿಯೋದ್ರಿಂದ ಈ ಮತ್ತು ಈ ತಂತಿ ಬೇಲಿ ಹಾಕೋದ್ರಿಂದ ಅಭಿವೃದ್ಧಿಗೆ ಎಷ್ಟು ಹಣ ಆಗಿ ಬಂದೈತೆ ಅನ್ನೋದು ಸಾರ್ವಜನಿಕ ಚರ್ಚೆ ಆಗ್ಬೇಕು ಈ ಹಣ ಯಾರು ತೆಗ್ದಾರ ಅನ್ನೋದು ಮರಳಿ ಸರ್ಕಾರ ಕಟ್ಟಿಸ್ಕೊಂಡ ಹೆಗ್ಗೇರಿ ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾನೆ ಸರ್ ಇವತ್ತು